ವಿದ್ಯಾರ್ಥಿಗಳೇ, ಈಗ ಕನ್ನಡ ವಿಮರ್ಶೆಯಲ್ಲಿ ಅನುಸಂಧಾನದ ಮಾದರಿಗಳು ಎನ್ನುವ 4ನೆಯ ಅಧ್ಯಾಯದಲ್ಲಿ ಸ್ತ್ರೀವಾದಿ ವಿಮರ್ಶೆಯನ್ನು ನೋಡ್ತಾ ಇದ್ವಿ. ಈ ಸ್ತ್ರೀವಾದಿ ವಿಮರ್ಶೆಯ ಮುಂದುವರಿದ ಭಾಗವನ್ನು ನಾವು ಈ ಸೆಷನಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ನಾವು ಅದರ ಆರಂಭದಲ್ಲಿ ಸ್ತ್ರೀವಾದಿ ವಿಮರ್ಶೆ ಅದರ ಆರಂಭದಲ್ಲಿ ಕಳೆದ ಶತಮಾನದ ಉತ್ತರಾರ್ಧದಲ್ಲಿ ಮುಖ್ಯವಾಗಿ ಮತ್ತು ಹೆಚ್ಚಾಗಿ ಅಮೆರಿಕ ಮತ್ತು ಫ್ರಾನ್ಸ್ ದೇಶಗಳಲ್ಲಿ ಬೆಳೆದು ಬಂದಂತಹ ಒಂದು ಸ್ತ್ರೀ ಸ್ವಾತಂತ್ರ್ಯ ಚಳುವಳಿ ಏನಿದೆ, ಆ ಸ್ತ್ರೀ ಸ್ವಾತಂತ್ರ್ಯ ಚಳುವಳಿಯ ಒಂದು ಮುಖವಾಗಿ ಸ್ತ್ರೀನಿಷ್ಠ ವಿಮರ್ಶೆ, ಫೆಮಿನಿಸ್ಟ್ ಕ್ರಿಟಿಸಿಸಮ್ ಎನ್ನುವಂಥದ್ದು ಹೇಗೆ ಬೆಳೆದು ಬಂತು ಎನ್ನುವಂಥದ್ದನ್ನು ನಾವು ನೋಡ್ತಾ ಬಂದ್ವಿ. ಅದ್ರ ಜೊತೆಗೆ ಆರಂಭದಲ್ಲಿ ಮೇರಿ ವುಲ್ಸ್ಟನ್ ಕ್ರಾಫ್ಟ್ ಅವರು ಮತ್ತು ಲೇಡಿ ಮೇರಿ ವರ್ಟ್ಲಿ ಮಾಂಟೆಗು ಇವರೆಲ್ಲ ಸ್ತ್ರೀವಾದವನ್ನು ಹೇಗೆ ಮಂಡಿಸ್ತಾ ಬಂದರು, ಸ್ತ್ರೀಯರ ಪರವಾದಂತಹ ವಿಚಾರಗಳನ್ನು ಹೇಗೆ, ಪ್ರಬಂಧಗಳನ್ನು ಹೇಗೆ ಅವರು ಮಂಡಿಸ್ತಾ ಬಂದರು, ವಾದಗಳನ್ನು ಇಡ್ತಾ ಬಂದರು ಎನ್ನುವಂಥದ್ದನ್ನು ನಾವು ನೋಡ್ತಾ ಬಂದ್ವಿ. ಈಗ ಅದರ ಮುಂದುವರಿದ ಭಾಗವಾಗಿ ಸಿಮೋನ್ ದ ಬೋವಾ ಅವರನ್ನು ಕೂಡ ಹಿಂದೆ ತಿಳ್ಕೊಂಡಿದ್ದೀವಿ. ಸಿಮೋನ್ ದ ಬೋವಾ ಅವರ ಬಹುಮುಖ್ಯವಾದಂತಹ ಮತ್ತು ಚರ್ಚಿತವಾದಂತಹ ಕೃತಿ, ಸ್ತ್ರೀವಾದಿ ವಿಮರ್ಶೆಯ ಹಿನ್ನೆಲೆಯಲ್ಲಿ ಗಮನಿಸಲೇಬೇಕಾದಂತಹ ಕೃತಿ ದ ಸೆಕೆಂಡ್ ಸೆಕ್ಸ್, ದ್ವಿತೀಯ ಲಿಂಗ ಎನ್ನುವಂತಹ ಕೃತಿ. ಅದರಲ್ಲಿ ಯಾವ ಯಾವ ವಿಚಾರಗಳನ್ನು ನಾವು ಕಾಣ್ಬೋದು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಸಿಮೋನ್ ದ ಬೋವಾ ಮಂಡಿಸುವಂತಹ ವಾದಗಳ ಕೆಲವು ಮುಖ್ಯ ಎಳೆಗಳನ್ನು ನಾವು ಈ ರೀತಿಯಲ್ಲಿ ಸಂಗ್ರಹಿಸಿ ನೋಡ್ಬೋದು. ಒಂದನೆಯದಾಗಿ ಅನ್ಯವಾಗಿಸುವಿಕೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಅನಾದಿ ಕಾಲದಿಂದ ಸ್ತ್ರೀ ಮತ್ತು ಪುರುಷರು ಸಮಾನ ಸಂಖ್ಯೆಯಲ್ಲಿದ್ದರೂ ಮತ್ತು ಸಮಾನವಾಗಿ ಮಾನವ ಕುಲದ ಮುಂದುವರಿಕೆಗೆ ಆ ಇಬ್ಬರೂ ಕಾರಣವಾಗಿದ್ದರೂ ಕೂಡ ಸ್ತ್ರೀ ಮಾತ್ರ ಮೊದಲಿಗೇನೆ ನಾನು ಹೆಣ್ಣು ಅಂತ ಹೇಳಿಯೇ ಆಕೆ ಮುಂದುವರಿಬೇಕು ಅಲ್ವಾ. ಮೊದಲಿನಿಂದಲೂ ಕೂಡ ಸ್ತ್ರೀ ಮತ್ತು ಪುರುಷರು ಸಮಾನವಾಗಿಯೇ ಮಾನವ ಕುಲದ ಬೆಳವಣಿಗೆಗೆ, ಅದರ ಪ್ರಗತಿಗೆ, ಮುಂದುವರಿಕೆಗೆ ಕಾರಣವಾಗಿದ್ದಾರೆ. ಸ್ತ್ರೀಯನ್ನು ಬಿಟ್ಟು ಬರೀ ಪುರುಷನಿಂದ ಪ್ರಗತಿ ಸಾಧ್ಯ ಇಲ್ಲ. ಪುರುಷನನ್ನು ಹೊರತುಪಡಿಸಿ ಸ್ತ್ರೀಯಿಂದ ಮಾತ್ರ ಪ್ರಗತಿ ಸಾಧ್ಯವಿಲ್ಲ. ಆ ಇರುವರಿಂದಲೇ ಈ ಮಾನವ ಕುಲ ಪ್ರಗತಿ ಕಾಣ್ತಾ ಬಂದಿದೆ. ಆದರೆ ಇಲ್ಲಿ ಹೆಣ್ಣು ಮಾತ್ರ ನಾನು ಹೆಣ್ಣು ಅಂತ ಹೇಳಿಕೊಂಡೇ ಬದುಕಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಆದರೆ ಪುರುಷನ ಸ್ಥಿತಿ ಹಾಗಲ್ಲ. ಪುರುಷ ತನ್ನನ್ನು ಮಾನವ ಅಂತ ಹೇಳಿ ಗುರುತಿಸ್ಕೊಳ್ತಾನೆ. ನೋಡಿ, ಪುರುಷ ಮಾನವ ಅಂತ ಗುರುತಿಸ್ಕೊಳ್ತಾನೆ, ಆದರೆ ಸ್ತ್ರೀ ತಾನು ಹೆಣ್ಣು ಅಂತ ಮಾತ್ರ ಗುರುತಿಸ್ಕೊಳ್ಬೇಕಾಗತ್ತೆ. ಇದು ಪುರುಷ ಮತ್ತು ಸ್ತ್ರೀಯ ನಡುವಿನ ತಾರತಮ್ಯವನ್ನು ಕಾಣಿಸ್ತದೆ, ತೋರಿಸ್ಕೊಡತ್ತೆ. ನೋಡಿ, ಹಿಂದೆ ಅಲ್ಲಿ ಅವರು ಇನ್ನೊಂದು ಉದಾಹರಣೆಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಒಂದು ನಿದರ್ಶನ ಏನು ಅಂದರೆ, ಪ್ರಾಚೀನ ಕಾಲದಲ್ಲಿ ಗಣಿತಜ್ಞರು ಮೊದಲು ಒಂದು ಸ್ವಯಂಪೂರ್ಣ ಲಂಬರೇಖೆಯನ್ನು ಸ್ಥಾಪಿಸಿಬಿಟ್ಟು ಅದಕ್ಕೆ ಸಂಬಂಧಿಸಿದಂತೆ ಇತರ ರೇಖೆಗಳನ್ನು ಗುರುತಿಸ್ತಾ ಇದ್ರು. ಹಾಗೆಯೇ ಪುರುಷನನ್ನು ಮಾನವತೆಯ ಸ್ವಯಂಪೂರ್ಣ ಪ್ರತಿನಿಧಿ ಅಂತೇಳಿ ಒಪ್ಕೊಂಡು ಆ ಪುರುಷ ತತ್ವದ ಆಧಾರದ ಮೇಲೆ ಸ್ತ್ರೀ ತನ್ನನ್ನು, ಅಂದರೆ ತನ್ನ ಮಿತಿಗಳನ್ನು, ಕೊರತೆಗಳನ್ನು ಗುರುತಿಸ್ಕೊಳ್ಬೇಕಾಗತ್ತೆ. ಪುರುಷ ಮಾತ್ರ ಮಾನವತೆಯ ಸ್ವಯಂಪೂರ್ಣ ಪ್ರತಿನಿಧಿ. ಹಾಗಾಗಿ ಆ ಪುರುಷ ತತ್ವದ ಆಧಾರದ ಮೇಲೆಯೇ ಸ್ತ್ರೀ ತನ್ನ ಮಿತಿಗಳನ್ನು, ಕೊರತೆಗಳನ್ನು ಗುರುತಿಸ್ಕೊಳ್ಬೇಕಾಗತ್ತೆ ಎನ್ನುವಂಥದ್ದು. ಹಾಗಾಗಿ ಪುರುಷ ತತ್ವವೇ ಇಲ್ಲಿ ಆಧಾರವಾಗಿ ಚಾಲನೆಯಲ್ಲಿದ್ದದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಗ್ರೀಕ್ ದಾರ್ಶನಿಕ ಅರಿಸ್ಟಾಟಲ್ನ ಹೇಳಿಕೆಯೊಂದನ್ನು ಅವರು ದಾಖಲು ಮಾಡ್ತಾರೆ, ಸಿಮೋನ್ ದ ಬೋವಾ ಅವರು ದ ಸೆಕೆಂಡ್ ಸೆಕ್ಸ್ನಲ್ಲಿ. ಹೆಣ್ಣು ತನ್ನಲ್ಲಿರುವ ಕೆಲವು ಕೊರತೆಗಳಿಂದಾಗಿ ಹೆಣ್ಣಾಗಿದ್ದಾಳೆ ಮತ್ತು ಹೆಣ್ಣಿನ ಸ್ವಭಾವವು ಕೆಲವು ನಿಸರ್ಗದತ್ತ ಮಿತಿಗಳಿಂದ ರೂಪಿಸಲ್ಪಟ್ಟಿದೆ. ನೋಡಿ, ಅರಿಸ್ಟಾಟಲ್ ಈ ವಿಚಾರವನ್ನು ಹೀಗೆ ಹೇಳಿದ್ದಾನೆ. ಹೆಣ್ಣು ತನ್ನಲ್ಲಿರುವ ಕೊರತೆಗಳಿಂದ ಹೆಣ್ಣಾಗಿದ್ದಾಳಂತೆ, ಮತ್ತು ಹೆಣ್ಣಿನ ಸ್ವಭಾವ
ನಿಸರ್ಗದತ್ತವಾದ ಕೆಲವು ಮಿತಿಗಳಿಂದ ರೂಪಿಸಲ್ಪಟ್ಟಿದೆ. ಅವಳ ಸ್ವಭಾವದಲ್ಲಿ ಮಿತಿ ಇದೆ. ಆ ಮಿತಿ ಯಾವುದರಿಂದ ನಿರ್ಮಿಸಲ್ಪಟ್ಟಿದೆ? ನಿಸರ್ಗದತ್ತವಾದಂತಹ ರೀತಿಯಲ್ಲಿ ರೂಪಿಸಲ್ಪಟ್ಟಿದೆ. ಆದರೆ ಹೆಣ್ಣಿಗಿರುವಂತೆ ಗಂಡಿಗೂ ಕೂಡ ವಿಶಿಷ್ಟ ದೈಹಿಕ ಅಂಗಗಳಿವೆ ಎಂದು, ದೈಹಿಕ ಮಿತಿಗಳಿವೆ ಎಂದು ಪುರುಷನಿಗೆ ತೋಚುವುದೇ ಇಲ್ಲ. ಇದು ಲೇಖಕಿ ಹೇಳುವಂಥ ಮಾತು ಸಿಮೋನ್ ದ ಬೋವಾ. ನೋಡಿ, ಹೆಣ್ಣಿಗಿರೋ ಹಾಗೆ ಗಂಡಿಗೆ ವಿಶಿಷ್ಟ ದೈಹಿಕ ಅಂಗಗಳಿವೆ ಅಲ್ವಾ? ಗಂಡು ಮತ್ತು ಹೆಣ್ಣಿನ ನಡುವೆ ಕೆಲವು ಅಂಗಗಳಲ್ಲಿ ಭಿನ್ನತೆ ಇದೆ. ಅದು ನಿಸರ್ಗದತ್ತವಾದ್ದೇ. ಹಾಗೇನೆ ದೈಹಿಕ ಮಿತಿಗಳೂ ಕೂಡ ಬರೀ ಹೆಣ್ಣಿಗೆ ಮಾತ್ರ ಇಲ್ಲ, ಪುರುಷನಿಗೂ ಇವೆ. ಆದರೆ ಇದನ್ನ ಅರಿಸ್ಟಾಟಲ್ ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಹೆಣ್ಣಿನ ಕೊರತೆಗಳನ್ನು ಮಾತ್ರ ಹೇಳ್ತಾನೆ. ಹೆಣ್ಣಿನ ಸ್ವಭಾವ ಹೇಗೆ ನಿಸರ್ಗದತ್ತ ಮಿತಿಗಳಿಂದ ರೂಪಿತವಾಗಿದೆ ಎನ್ನುವಂಥದ್ದನ್ನು ಮಾತ್ರ ಅರಿಸ್ಟಾಟಲ್ ಗಮನಿಸ್ತಾನೆ. ಆದರೆ ಪುರುಷನಿಗೆ ಇರುವಂತಹ ಈ ಮಿತಿಗಳನ್ನು ಯಾಕೆ ಕಾಣೋದಿಲ್ಲ, ಯಾಕೆ ಅರ್ಥ ಮಾಡಿಕೊಳ್ಳೋದಿಲ್ಲ ಅನ್ನೋದು ಲೇಖಕಿಯ ಪ್ರಶ್ನೆ. ಹಾಗೆಯೇ ಅರ್ಥಾತ್ ಮಾನವ ಜಾತಿ ಎಂದರೆ ಪುರುಷ. ಸ್ತ್ರೀಯನ್ನು ಪುರುಷನಲ್ಲದವಳು ಎಂದೇ ಪುರುಷನು ಅವಳನ್ನು ವ್ಯಾಖ್ಯಾನಿಸುತ್ತಾನೆ. ಹೌದಾ? ಅರಿಸ್ಟಾಟಲ್ ಸೇರಿದ ಹಾಗೆ ಅನೇಕ ವಿಚಾರಿಗಳು, ದಾರ್ಶನಿಕರು ಕೂಡ ಪುರುಷತ್ವದ ನೆಲೆಯಲ್ಲೇ, ಪುರುಷ ಪ್ರಧಾನ ವ್ಯವಸ್ಥೆಯ ಅಡಿಯಲ್ಲಿಯೇ ಸ್ತ್ರೀಯನ್ನು ನೋಡ್ತಾ ಬರ್ತಾರೆ. ಹಾಗಾಗಿ ಅವರಿಗೆ ಮಾನವ ಜಾತಿ ಅಂದರೆ ಪುರುಷ ಮಾತ್ರ. ಅವರು ಸ್ತ್ರೀಯನ್ನ ಮಾನವ ಜಾತಿಗೆ ಸೇರಿಸಿದ್ರೂ ಕೂಡ ಆ ಪುರುಷನ ಹಾಗೆ ಸಮಾನವಾಗಿ ನೋಡೋದಿಲ್ಲ. ಸ್ತ್ರೀ ತಾನು ಹೆಣ್ಣು ಅಂತಾನೆ ಗುರುತಿಸ್ಕೊಳ್ಬೇಕು, ಪುರುಷ ಆದರೆ ಹಾಗಲ್ಲ, ಮಾನವ ಅಂತ ಗುರುತಿಸ್ಕೊಳ್ತಾನೆ. ನೋಡಿ, ಆ ಮಾನವ ಎನ್ನುವ ಪದ ಕೂಡ ಕೇವಲ ಪುರುಷನಿಗೆ ಅನ್ವಯ ಆಗುವಂಥದ್ದು, ಸ್ತ್ರೀಗಲ್ಲ ಅನ್ನೋದನ್ನು ಪುರುಷ ಪ್ರಧಾನ ವ್ಯವಸ್ಥೆ ನಿರೂಪಿಸಿಕೊಂಡು ಬಂದಿದೆ. ಹಾಗಾಗಿ ಸ್ತ್ರೀ ಅಂತ ಹೇಳಿದರೆ ಆಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲದವಳು, ಪುರುಷನ ಅನಿವಾರ್ಯ ಮೂಲಭೂತ ವಸ್ತು. ಆದರೆ ಪುರುಷ ಅನಿವಾರ್ಯ, ಸ್ತ್ರೀ ಮಾತ್ರ ಹಾಗಲ್ಲ, ಅನಿವಾರ್ಯ ಅಲ್ಲ, ಆಕೆ ಅನಾವಶ್ಯಕ ಅನುಬಂಧ. ಪುರುಷ ಸ್ವಯಂಪೂರ್ಣ, ಮತ್ತೆ ಅವನು ಕರ್ತೃ, ಎಲ್ಲ ಕ್ರಿಯೆಗಳು ಆತನಿಂದಲೇ ಜರುಗ್ತವೆ. ಆದರೆ ಸ್ತ್ರೀ ಅಪೂರ್ಣ, ಮತ್ತೆ ಆಕೆ ಅನ್ಯಳು. ಪುರುಷನ ಹಾಗೆ ಈ ಜಗತ್ತಿಗೆ ಸ್ತ್ರೀಯು ಅನಿವಾರ್ಯ ಅಲ್ಲ. ಆಕೆ ಮೂಲಭೂತವಾದಂತಹ ವಸ್ತು ಅಲ್ಲ, ಆಕೆ ಅನಾವಶ್ಯಕ, ಆಕೆ ಯಾವುದರ ಕರ್ತೃ ಕೂಡ ಅಲ್ಲ, ಅವಳು ಪರಿಪೂರ್ಣಳಲ್ಲ, ಪುರುಷ ಮಾತ್ರ ಪರಿಪೂರ್ಣ. ಹೀಗೆ ನಿರೂಪಿಸಿಕೊಂಡು ಬರಲಾಗಿದೆ ಎನ್ನುವಂಥದ್ದು. ಹಾಗೆಯೇ ಎಲ್ಲ ಸಮಾಜದ ರಚನೆಗಳಲ್ಲಿಯೂ ಮತ್ತು ಪುರಾಣಗಳಲ್ಲಿಯೂ ಕೂಡ ತಾನು ಅನ್ಯರು ಎನ್ನುವಂಥ ಪರಿಕಲ್ಪನೆ ಹೇಗೆ ಅನಿವಾರ್ಯವಾಗ್ತದೆ ಅನ್ನೋದನ್ನು ಸಿಮೋನ್ ದ ಬೋವಾ ಚರ್ಚೆ ಮಾಡ್ತಾರೆ. ಹೆಣ್ಣು ಹೇಗೆ ಅನ್ಯಳು, ಹೇಗೆ ಹೊರಗಿನವಳಾಗ್ತಾಳೆ ಅವಳು ಎನ್ನುವಂಥ ಪ್ರಶ್ನೆಯನ್ನು ಈ ಕೃತಿಯಲ್ಲಿ ಎತ್ತಾರೆ ಅವರು. ಹಾಗೆಯೇ ಅದಕ್ಕೆ ಬೇಕಾಗುವ ಉತ್ತರಗಳನ್ನು ಕೂಡ, ಯಾಕೆ ಅನ್ಯಳಲ್ಲ, ಯಾಕೆ ಹೊರಗಿನವಳಲ್ಲ ಎನ್ನುವುದನ್ನೂ ಕೂಡ ಇತಿಹಾಸ, ಧರ್ಮಶಾಸ್ತ್ರ ಮತ್ತು ಪುರಾಣಗಳ ಸಂಗತಿಗಳನ್ನು ಇಟ್ಕೊಂಡು ಅವರು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾರೆ. ಈ ಎಲ್ಲ ಇತಿಹಾಸ, ಧರ್ಮಶಾಸ್ತ್ರ, ಪುರಾಣ ಇವೆಲ್ಲವುಗಳನ್ನೇ ಇಟ್ಕೊಂಡು ಏನು ವಿಶ್ಲೇಷಣೆ ಮಾಡ್ತಾರೆ ಬೋವಾ ಅವರು, ಆ ವಿಶ್ಲೇಷಣೆಯಿಂದ ಅವರು ಈ ತೀರ್ಮಾನವನ್ನು ಮಾಡ್ತಾರೆ. ಏನು ತೀರ್ಮಾನ ಅಂದರೆ, ಇತಿಹಾಸದ ಪ್ರಾರಂಭದ ಘಟ್ಟದಿಂದಲೂ ಕೂಡ ಪುರುಷರ ಮಧ್ಯೆ ಹಂಚಿ ಹೋಗಿರುವಂತಹ ಸ್ತ್ರೀಗೆ ಯಾವುದೇ ಪ್ರತ್ಯೇಕವಾದ ಚರಿತ್ರೆ ಇಲ್ಲ. ನೋಡಿ, ಎಲ್ಲ ಚರಿತ್ರೆ ಎಲ್ಲ ಪುರುಷರದ್ದೇ ಚರಿತ್ರೆ. ನಾವು ಇತಿಹಾಸವನ್ನು ಗಮನಿಸ್ತಾ ಬಂದರೆ ಅಲ್ಲೆಲ್ಲ ಪ್ರಧಾನವಾಗಿ ಕಾಣಿಸಿಕೊಳ್ಳುವಂಥದ್ದು ಪುರುಷರು. ಆ ಚರಿತ್ರೆಯಲ್ಲಿಯೂ ಕೂಡ ಪುರುಷರು ನಿರ್ಮಾಣ ಮಾಡಿರ್ತಕ್ಕಂತಹ, ಕಟ್ಟಿರುವಂತಹ
ಮತ್ತು ದಾಖಲು ಮಾಡಿರುವಂತಹ ಚರಿತ್ರೆಯಲ್ಲಿ ಸ್ತ್ರೀಗೆ ಸ್ಥಾನವೇ ಇಲ್ಲ. ಸ್ತ್ರೀ ಬರೀ ಪುರುಷನ ನೆರಳಾಗಿ ಮಾತ್ರ ಕಂಡು ಬರುತ್ತಾಳೆ. ಇದನ್ನು ದಾಖಲು ಮಾಡ್ತಾರೆ ಅವರು. ಹಾಗಾಗಿ ಈ ಸ್ತ್ರೀಗೆ ಪ್ರತ್ಯೇಕವಾದ ಚರಿತ್ರೆ ಇಲ್ಲ, ಪ್ರತ್ಯೇಕವಾದ ಸಂಘಟನೆ ಇಲ್ಲ, ಹಾಗಾಗಿ ಪ್ರತ್ಯೇಕವಾದ ಅಸ್ತಿತ್ವವೇ ಇಲ್ಲ. ಇತಿಹಾಸದುದ್ದಕ್ಕೂ ಅವಳು ಪುರುಷನ ನೆರಳಾಗಿಯೇ ಬದುಕ್ತಾ ಬಂದಿದ್ದಾಳೆ. ಹೀಗೆ ನಮ್ಮ ಸಮಾಜ, ಹೀಗೆ ನಮ್ಮ ವ್ಯವಸ್ಥೆ ಆಕೆಯನ್ನು ನೆರಳಾಗಿಸುತ್ತಲೇ ಬಂದಿದೆ, ನೆರಳಿನಲ್ಲಿಯೇ ಇಡ್ತಾ ಬಂದಿದೆ. ಆಕೆ ಇನ್ನೊಬ್ಬರಿಗೆ ನೆರಳಾಗುವ ಸಾಮರ್ಥ್ಯವನ್ನು ಹೊಂದಿರುವವಳು ಅನ್ನೋದನ್ನು ಅಲ್ಲಗಳಿತಾನೆ ಬಂದಿರುವಂಥದ್ದನ್ನು ನಾವು ಕಾಣ್ತೇವೆ. ಇನ್ನು ಮುಂದೆ ಅವರು ಚರ್ಚೆ ಮಾಡುವಂಥ ವಿಷಯ ಲಿಂಗಭೇದ ಮತ್ತು ಲಿಂಗ ಆಧಾರಿತವಾದ ಅಸಮಾನತೆ ಹೇಗಿದೆ. ಸ್ತ್ರೀಯನ್ನ ಧಾರ್ಮಿಕವಾಗಿ ಮತ್ತು ಆರ್ಥಿಕವಾಗಿ ಆಕೆಯನ್ನು ಹಂಚಿಗೆ ತಳ್ಳಲಾಗಿದೆ. ಅವಳಿಗಲ್ಲಿ ಧಾರ್ಮಿಕವಾದಂತಹ ವಿಚಾರಗಳಲ್ಲಿ, ಆರ್ಥಿಕವಾದಂತಹ ವಿಚಾರಗಳಲ್ಲಿ ಆಕೆಗೆ ಸ್ವತಂತ್ರವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಯಾವ ಹಕ್ಕುಗಳು ಇರಲಿಲ್ಲ. ಯಾವ ಅವಕಾಶಗಳನ್ನು ಕೂಡ ಈ ಪುರುಷ ಪ್ರಧಾನ ವ್ಯವಸ್ಥೆ ಆಕೆಗೆ ಕೊಡಮಾಡಿರಲಿಲ್ಲ. ಹಾಗಾಗಿ ಅವಳನ್ನು ಅಂಥ ಒಂದು ಪರಿಧಿಯ ಅವಸ್ಥೆಯನ್ನ, ಅವಳ ಅಂಥ ಒಂದು ವೃತ್ತದ ಒಳಗೆ ಮಾತ್ರ ಇರಬೇಕು, ಅಂಥ ಪರಿಧಿಯ ಒಳಗೆ ಇರಬೇಕು ಅವಳು. ಅಂಥ ಅವಸ್ಥೆಯನ್ನು ಶಾಸನಗಳನ್ನು ರೂಪಿಸುವಂಥವರು, ದಾರ್ಶನಿಕರು, ಲೇಖಕರು, ವಿಜ್ಞಾನಿಗಳು, ಇಂಥ ಅನೇಕರು ಸಮರ್ಥನೆ ಮಾಡ್ತಾ ಬಂದಿದ್ದಾರೆ, ಕೃತಿಗಳಲ್ಲಿ ದಾಖಲೆ ಮಾಡ್ತಾ ಬಂದಿದ್ದಾರೆ. ಸ್ತ್ರೀಯ ಪರಾಧೀನ ಸ್ಥಿತಿ ದೈವಮಾನ್ಯವಾಗಿದೆ. ದೇವರೇ ಆಕೆ ಪುರುಷನ ಅಧೀನದಲ್ಲಿ ಇರುವ ಹಾಗೆ ಮಾಡಿದ್ದಾನೆ. ದೇವರು ನೀಡಿರುವಂಥದ್ದು ಆಕೆಗೆ ಆ ಸ್ಥಿತಿಯನ್ನ. ಹಾಗಾಗಿ ಈ ಪ್ರಪಂಚದಲ್ಲಿ ಅದೇ ಅವಳಿಗೆ ಉಪಯುಕ್ತವಾಗಿದೆ. ಯಾವುದು? ಪರಾಧೀನ ಸ್ಥಿತಿಯೇ ಆಕೆಗೆ ಉಪಯೋಗಿ ಆಗುವಂಥದ್ದು. ಆಕೆ ಸ್ವತಂತ್ರವಾಗಿರ್ತಕ್ಕಂಥದ್ದು ಸೂಕ್ತವಲ್ಲ ಎನ್ನುವಂಥದ್ದನ್ನು ಸಮರ್ಥನೆ ಮಾಡ್ತಾ ಬಂದಿದ್ದಾರೆ ಅನ್ನೋದನ್ನು ಸಿಮೋನ್ ದ ಬೋವಾ ಅವರು ತಮ್ಮ ಲೇಖನದಲ್ಲಿ ಮಂಡಿಸ್ತಾರೆ. ಮತ್ತೆ ಮುಂದುವರೆದು ಅವರು ತಮ್ಮ ಸಮರ್ಥನೆಯನ್ನು ಬಲಗೊಳಿಸಲು ಜೈವಿಕ ಶಾಸ್ತ್ರ, ಸಂವಹನ, ಮನೋವಿಜ್ಞಾನ ಮೊದಲಾದ ಎಲ್ಲ ಕ್ಷೇತ್ರಗಳಿಂದಲೂ ಸಾಕ್ಷ್ಯವನ್ನು ಶೋಧಿಸಿದ್ದಾರೆ. ಜೊತೆಗೆ ಸ್ತ್ರೀ ಪರಾಧೀನ ಸ್ಥಿತಿಯಲ್ಲೇ ಇರಬೇಕು, ಅದು ದೈವಮಾನ್ಯವಾಗಿದೆ ಮತ್ತು ಆಕೆಗೆ ಉಪಯೋಗಕಾರಿಯೂ ಆಗತ್ತೆ ಎನ್ನುವುದನ್ನು ಸಮರ್ಥಿಸ್ತಾ ಬಂದಿದ್ದಾರೆ. ಅವರ ಈ ಪುರುಷ ಪ್ರಧಾನ ವ್ಯವಸ್ಥೆಯ ಸ್ತ್ರೀ ಪರಾಧೀನತೆಯನ್ನು ಸಮರ್ಥಿಸುವಂತಹ ಸಮರ್ಥನೆಯನ್ನು ಬಲಗೊಳಿಸಲಿಕ್ಕೆ ಜೈವಿಕ ಶಾಸ್ತ್ರ, ಸಂವಹನ, ಮನೋವಿಜ್ಞಾನ ಇಂಥ ಎಲ್ಲ ಕ್ಷೇತ್ರಗಳಿಂದಲೂ ಸಾಕ್ಷ್ಯವನ್ನು ಹುಡುಕಿ ನೀಡುತ್ತಾ ಬಂದಿದ್ದಾರೆ ಪುರುಷ ಲೇಖಕರು, ದಾರ್ಶನಿಕರು, ಶಾಸನವನ್ನು ರೂಪಿಸುವಂಥವರು, ವಿಜ್ಞಾನಿಗಳು. ನೋಡಿ, ಸ್ತ್ರೀಗೆ ಗರ್ಭಕೋಶ ಇರೋದ್ರಿಂದ ಅವಳ ಬದುಕಿನ ಮುಖ್ಯ ಉದ್ದೇಶ ಸಂತಾನ ವೃದ್ಧಿ. ನೋಡಿ, ಆಕೆ ಗರ್ಭಕೋಶ ಇದೆ ಅನ್ನೋ ಕಾರಣಕ್ಕಾಗಿ ಆಕೆ ಮುಖ್ಯ ಕೆಲಸ ಏನೋ? ಸಂತಾನ ವೃದ್ಧಿ. ಅದಕ್ಕೆ ಮಾತ್ರ ಸೀಮಿತ, ಸಂತಾನ ಬೆಳೆಸೋಕ್ಕೆ, ಕುಲ ಬೆಳೆಸೋಕೆ. ಸ್ತ್ರೀ ಮುಖ್ಯವಾಗಿ ಭಾವನಾಜೀವಿ. ಸ್ತ್ರೀಗೆ ಪುರುಷನಷ್ಟು ದೈಹಿಕ ಶಕ್ತಿ ಇಲ್ಲ. ಇಂಥವನ್ನೆಲ್ಲ ಆ ಪುರುಷ ಪ್ರಧಾನ ವ್ಯವಸ್ಥೆ ತಮ್ಮ ಸಮರ್ಥನೆಯನ್ನು ಬಲಗೊಳಿಸೋದಕ್ಕೆ ಹೇಳ್ತಾ ಬಂದಿರುವಂತಹ ವಿಚಾರಗಳು. ಆದರೆ ಈ ಜೈವಿಕವಾದಂತಹ, ನಿಸರ್ಗಿಕವಾದಂತಹ ಸ್ತ್ರೀ ಮತ್ತು ಪುರುಷರ ನಡುವಿನ ಭಿನ್ನತೆಗಳನ್ನು ಬೋವಾ ಅವರು ಒಪ್ಕೊಳ್ತಾರೆ. ಆದರೆ ಒಪ್ಪಿಕೊಂಡು ಹೀಗೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಒಟ್ಟಿನಲ್ಲಿ ಜೈವಿಕವಾಗಿ ಸ್ತ್ರೀ ನಿಸರ್ಗ ಶಪಿತಳೇ ಹೌದು. ಮಾಸಿಕ ಋತುಸ್ರಾವ, ಗರ್ಭಧಾರಣೆ, ಪ್ರಸವ ವೇದನೆ, ಪ್ರಸವ ಮೊದಲಾದಂತಹ ಅವ್ಯಾಹತವಾಗಿ ಸಾಗುವಂತಹ ಸಂಕಟಗಳನ್ನು ಸ್ತ್ರೀ ಸದಾ ಎದುರಿಸಬೇಕಾಗತ್ತೆ. ಸ್ತ್ರೀ ಪುರುಷರ ಹಾಗೆ ವೇಗವಾಗಿ ಓಡಲಾರಳು, ಅವನಷ್ಟೇ ಭಾರ ಎತ್ತಲಾರಳು, ದುರ್ಬಲಳು ಮತ್ತು ಮಾನಸಿಕವಾಗಿ ಅವಳಿಗೆ ಪುರುಷನಿಗಿರುವಷ್ಟು ಸಂಕಲ್ಪ ಶಕ್ತಿ ಇಲ್ಲ. ಸರಿ, ಇದನ್ನು ಒಪ್ಕೊಳ್ತಾರೆ. ಆದರೆ ಒಪ್ಪಿಕೊಂಡು ಬೋವಾ ಅವರು ತಮ್ಮ ವಾದವನ್ನು ಮುಂದಿಡುತ್ತಾರೆ. ಏನು ವಾದಿಸ್ತಾರೆ ಅಂದರೆ,
ಇಂತಹ ಜೈವಿಕ ಸಾಕ್ಷ್ಯ ಸ್ತ್ರೀಯನ್ನು ಪುರುಷನಿಗಿಂತ ಭಿನ್ನಳು ಎಂದು ಸ್ಥಾಪಿಸುತ್ತದೆಯೇ ಹೊರತು ಅವನಿಗಿಂತ ಕೀಳು ಎಂದಲ್ಲ. ಅಂದರೆ ಸ್ತ್ರೀ ಪರಾಧೀನವಾಗಿ ಇರಬೇಕು, ಪುರುಷನಷ್ಟು ಶಕ್ತಳಲ್ಲ ಎನ್ನುವಂಥದ್ದು ಮತ್ತು ನಿಸರ್ಗಿಕವಾಗಿ ಬಂದಿರತಕ್ಕಂಥ ಭಿನ್ನತೆಗಳನ್ನು ಏನು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಸ್ತ್ರೀಯನ್ನು ಕೇವಲವಾಗಿ ನೋಡ್ತಾ ಬಂದವರು ಏನು ಸಮರ್ಥನೆ ಮಾಡ್ಕೊಳ್ತಾ ಬಂದರು, ಅದನ್ನು ಆಕೆ ಹೇಳ್ತಾಳೆ. ಜೈವಿಕವಾದಂಥ ಒಂದು ವ್ಯತ್ಯಾಸಗಳೇನಿದ್ದಾವೆ ಅವು ಹೌದು, ಆದರೆ ಈ ಜೈವಿಕ ಸಾಕ್ಷ್ಯಗಳು ಪುರುಷನಿಗಿಂತ ಸ್ತ್ರೀಯು ಭಿನ್ನಳು ಅನ್ನೋದನ್ನು ಮಾತ್ರ ಸ್ಥಾಪಿಸ್ತವೆ ಹೊರತು ಆ ಜೈವಿಕ ಸಾಕ್ಷ್ಯಗಳು, ಜೈವಿಕವಾದಂತಹ ಭಿನ್ನತೆಗಳು ಸ್ತ್ರೀಯು ಪುರುಷನಿಗಿಂತ ಕೀಳು ಅನ್ನೋದನ್ನೇ ಎಲ್ಲೂ ಕೂಡ ಹೇಳೋದಿಲ್ಲ ಅಂತೇಳಿ ಹೇಳ್ತಾರೆ. ಅಂದರೆ ಲಿಂಗಭೇದ ಒಂದು ಶ್ರೇಣೀಕೃತವಾದಂಥ ಮೌಲ್ಯ ಅಲ್ಲ, ಒಪ್ಪಿಕೊಳ್ಬೇಕಾದಂಥ ಒಂದು ಮೌಲ್ಯ ಅಲ್ಲ. ಬೋವಾ ನಮ್ಮ ಗಮನಕ್ಕೆ ತರುವಂಥ ಅತಿ ಮುಖ್ಯ ಅಂಶ ಏನಪ್ಪ ಅಂದರೆ, ಜೈವಿಕ ಸಂಗತಿಗಳಿಗೆ ಒಂದು ಮೌಲ್ಯ ಬರುವುದು ಸಾಮಾಜಿಕ ಕಟ್ಟುಪಾಡುಗಳಿಂದ, ವಿಧಿ ನಿಷೇಧಗಳಿಂದ. ಈ ಜೈವಿಕ ಸಂಗತಿಗಳು ಏನಿದ್ದಾವೆ, ಸ್ತ್ರೀ ಪುರುಷರ ನಡುವೆ ವ್ಯತ್ಯಾಸಗಳು ಅಥವಾ ಭಿನ್ನತೆಗಳು, ಇವುಗಳಿಗೆ ಬೆಲೆ ಬರೋದು ಯಾವಾಗ? ಸಮಾಜ ತನ್ನ ಕಟ್ಟುಪಾಡುಗಳನ್ನು ರೂಪಿಸಿಕೊಂಡಾಗ, ವಿಧಿಗಳನ್ನು ಹೇರಿದಾಗ, ನಿಷೇಧಗಳನ್ನು ಹೇರಿದಾಗ. ಹಾಗಾಗಿ ಈ ಸಾಮಾಜಿಕ ಕಟ್ಟುಪಾಡುಗಳು, ವಿಧಿ ನಿಷೇಧಗಳನ್ನು ರೂಪಿಸ್ತವ್ರು ಯಾರು? ಪುರುಷರು. ಹಾಗಾಗಿ ಈ ಪುರುಷರ ಹೇರಿರುವ ಸಾಮಾಜಿಕ ಕಟ್ಟುಪಾಡುಗಳಿಂದಲೇ ಈ ಜೈವಿಕ ಸಂಗತಿಗಳಲ್ಲಿನ ವ್ಯತ್ಯಾಸಗಳಿಗೆ ಒಂದು ಮೌಲ್ಯ ಬಂದುಬಿಟ್ಟಿದೆ, ಅದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಏನು ಹೇಳ್ತಾರೆ ಅಂದರೆ, ಯಾವುದೇ ವಿಧದ ದೈಹಿಕ ಮತ್ತು ಮಾನಸಿಕ ಲಕ್ಷಣಗಳನ್ನು ತರತಮ ವ್ಯವಸ್ಥೆಗೆ ಆಧಾರ ಅಂತ ಪರಿಗಣಿಸಬಾರ್ದು ಅಲ್ವಾ. ಪುರುಷ ಮತ್ತು ಸ್ತ್ರೀಯ ನಡುವೆ ಇರ್ತಕ್ಕಂತಹ ದೈಹಿಕ ಮಾನಸಿಕ ಲಕ್ಷಣಗಳು, ಈ ಮಾನಸಿಕ ಲಕ್ಷಣ ಅಂದಾಗ ಬಹುತೇಕವಾಗಿ ಸ್ತ್ರೀಯನ್ನು ಭಾವನಾ ಜೀವಿ ಅಂತ ಗುರುತಿಸಿದ್ದಾರೆ ಅಲ್ವಾ. ಆಮೇಲೆ ಆಕೆ ದೈಹಿಕವಾಗಿ ಬಂದಾಗ ಪುರುಷನಷ್ಟು ಶಕ್ತಳಲ್ಲ ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ ಈ ದೈಹಿಕ ಮತ್ತು ಮಾನಸಿಕ ಲಕ್ಷಣಗಳ ವ್ಯತ್ಯಾಸಗಳೇನಿದ್ದಾವೆ, ಈ ಜೈವಿಕ ವ್ಯತ್ಯಾಸಗಳು, ಈ ವ್ಯತ್ಯಾಸಗಳು ಪುರುಷ ಮತ್ತು ಸ್ತ್ರೀಯ ನಡುವಿನ ತಾರತಮ್ಯಕ್ಕೆ ಆಧಾರವಾಗಿ ಪರಿಗಣಿಸಬಾರ್ದು ಮತ್ತು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸಿಮೋನ್ ದ ಬೋವಾ ಹೇಳ್ತಾರೆ. ಇನ್ನು ಸ್ತ್ರೀಗೆ ತನ್ನ ಸ್ತ್ರೀತ್ವವನ್ನು ಕುರಿತಾದಂಥ ವಿಶಿಷ್ಟ ಪ್ರಜ್ಞೆ ಮಾನವ ಇತಿಹಾಸದ ಒಂದು ಘಟ್ಟದಲ್ಲಿ ಒಂದು ಸಮಾಜ ನಿರ್ಮಿಸಿದ ಆರ್ಥಿಕ ವ್ಯವಸ್ಥೆಯಿಂದ ರೂಪಿಸಲ್ಪಡುತ್ತದೆ ಎನ್ನುವಂಥದ್ದನ್ನು ನಾವು ಏಂಗೆಲ್ಸನ ರಾಷ್ಟ್ರ, ವೈಯಕ್ತಿಕ ಸಂಪತ್ತು ಮತ್ತು ಕುಟುಂಬ ಇವುಗಳ ಉಗಮ ಎನ್ನುವಂಥ ಗ್ರಂಥದಲ್ಲಿ ಆತ ಹೀಗೆ ವಾದವನ್ನು ಮುಂದಿಟ್ಟಿರೋದನ್ನು ನಾವು ಕಾಣ್ತೇವೆ. ಮಾನವ ಇತಿಹಾಸದ ಒಂದು ಘಟ್ಟದಲ್ಲಿ ಒಂದು ಸಮಾಜ ನಿರ್ಮಿಸಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯಿಂದ ರೂಪಿಸಲ್ಪಡುತ್ತೆ. ಅಂದರೆ ಸ್ತ್ರೀತ್ವವನ್ನು ಕುರಿತಾದಂಥ ಪ್ರಜ್ಞೆ ಏನಿದೆ, ಈ ಸ್ತ್ರೀತ್ವವನ್ನು ಕುರಿತ ವಿಶಿಷ್ಟವಾದಂಥ ಪ್ರಜ್ಞೆ ಆರ್ಥಿಕ ವ್ಯವಸ್ಥೆಯಿಂದ ರೂಪಿಸಲ್ಪಡುತ್ತೆ. ಈ ಆರ್ಥಿಕ ವ್ಯವಸ್ಥೆಯನ್ನು ಸಮಾಜ ನಿರ್ಮಿಸುತ್ತೆ ಎನ್ನುವಂಥದ್ದನ್ನು ಚಾರಿತ್ರಿಕ ಭೌತವಾದಿಗಳು ಹೇಳ್ತಾರೆ. ಆದರೆ ಈ ವಾದವನ್ನು ಸಿಮೋನ್ ದ ಬೋವಾ ಪೂರ್ಣವಾಗಿ ಒಪ್ಪೋದಿಲ್ಲ. ಅವರಲ್ಲಿ ಏನು ಹೇಳ್ತಾರೆ ಅಂದರೆ, ಆರ್ಥಿಕ ಪರಾವಲಂಬನೆ ಸ್ತ್ರೀಯ ಸಾಮಾಜಿಕ ಕೌಟುಂಬಿಕ ಸ್ಥಾನಮಾನಗಳನ್ನು ನಿಕೃಷ್ಟವಾಗಿಸಿದೆ ಎನ್ನುವಂಥದ್ದು ನಿಜ ಅಲ್ವಾ. ಸ್ತ್ರೀ ಯಾವಾಗಲೂ ಆರ್ಥಿಕವಾಗಿ ಪುರುಷನನ್ನೇ ಅವಲಂಬಿಸ್ಕೊಳ್ಬೇಕು. ಇದು ಸ್ತ್ರೀಯನ್ನು ಸಾಮಾಜಿಕವಾಗಿಯೂ ಕೌಟುಂಬಿಕವಾಗಿಯೂ ಆಕೆಯ ಸ್ಥಾನಮಾನಗಳನ್ನು ನಿಕೃಷ್ಟವಾಗಿ ಮಾಡಿದೆ, ಕನಿಷ್ಠಗೊಳಿಸಿದೆ. ಆದರೆ ಆರ್ಥಿಕ ಸ್ವಾತಂತ್ರ್ಯ ಒಂದೇನೆ ಸ್ತ್ರೀಗೆ ತನ್ನತನವನ್ನು ಕೊಡಲಾರದು ಅಲ್ವಾ. ಸ್ತ್ರೀಗೆ ಅವಳ ತನ್ನತನವನ್ನು, ಸ್ವಾತಂತ್ರ್ಯವನ್ನು, ಆರ್ಥಿಕ ಸ್ವಾತಂತ್ರ್ಯ ಒಂದೇ ಕೊಡೋದಿಲ್ಲ. ಅದನ್ನು ಸಿಮೋನ್ ದ ಬೋವಾ ಹೇಳ್ತಾರೆ. ಅವರ ಅಭಿಪ್ರಾಯದಲ್ಲಿ, ಅಂದರೆ ಸಿಮೋನ್ ದ ಬೋವಾ ಅವರ ಅಭಿಪ್ರಾಯದಲ್ಲಿ, ಎಂದಿನವರೆಗೆ ಪುರುಷ ನಿರ್ಮಿತ ಮಾನಸಿಕ ಮತ್ತು ವೈಚಾರಿಕ ಚೌಕಟ್ಟುಗಳಲ್ಲಿಯೇ ಸ್ತ್ರೀ ಬದುಕಬೇಕಾಗತ್ತೋ
ಅಲ್ಲಿವರೆಗೆ ನಿಜವಾದ ಅರ್ಥದಲ್ಲಿ ಸ್ತ್ರೀ ಸ್ವತಂತ್ರಳಾಗೋದಿಕ್ಕೆ ಆಗೋದಿಲ್ಲ ಅಲ್ವಾ. ಪುರುಷ ನಿರ್ಮಾಣ ಮಾಡಿರ್ತಕ್ಕಂತಹ ಚೌಕಟ್ಟುಗಳೇನಿದ್ದಾವೆ, ಪುರುಷ ಸ್ತ್ರೀಗೆ ಹೇರಿರುವಂತಹ ಕಟ್ಟಳೆಗಳೇನಿದ್ದಾವೆ, ಪುರುಷ ಸ್ತ್ರೀಯನ್ನು ಒಂದು ಪರಿಧಿಯ ಒಳಗೆ ಇರಿಸೋದಕ್ಕೆ ಏನು ನಿಯಮಗಳನ್ನು ವಿಧಿ ನಿಷೇಧಗಳನ್ನು ರೂಪಿಸ್ತಾ ಬಂದಿದ್ದಾನೆ, ಅವುಗಳಲ್ಲಿಯೇ ಸ್ತ್ರೀ ಬದುಕಬೇಕಾಗುವವರೆಗೆ ನಿಜವಾದ ಅರ್ಥದಲ್ಲಿ ಸ್ತ್ರೀ ಸ್ವತಂತ್ರಳಾಗೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಸ್ತ್ರೀ ಎಲ್ಲ ಚೌಕಟ್ಟುಗಳನ್ನು ಮೀರಿ ಹೊರಗೆ ಬಂದಾಗ ಮಾತ್ರ ಸ್ವತಂತ್ರವಾಗೋದಕ್ಕೆ, ತನ್ನತನವನ್ನು ರೂಪಿಸ್ಕೊಳ್ಳೋದಕ್ಕೆ, ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಎನ್ನುವುದನ್ನು ಹೇಳ್ತಾಳೆ. ಹಾಗೆಯೇ ಸಿಮೋನ್ ದ ಬೋವಾರು ಸಂಪೂರ್ಣವಾದ ಸ್ತ್ರೀ ಸ್ವಾತಂತ್ರ್ಯವನ್ನು ಗುರುತಿಸ್ತಾರೆ. ಅಸ್ತಿತ್ವವಾದದ ನೆಲೆಯಲ್ಲಿ ಅದನ್ನು ಗುರುತಿಸ್ತಾ ಹೋಗ್ತಾರೆ. ಏನಂದರೆ, ವಿವಿಧ ಸ್ವಾತಂತ್ರ್ಯಗಳನ್ನು ಸತತವಾಗಿ ಶೋಧಿಸುವುದರ ಮೂಲಕವೇ ಪ್ರತಿಯೊಬ್ಬನೂ ಸ್ವತಂತ್ರನಾಗುತ್ತಾನೆ. ಅಜ್ಞಾತ ಅಪಾರ ಭವಿಷ್ಯದತ್ತ ಗರಿಗೆದರಿ ಹಾರುವ ಸಾಧ್ಯತೆ ಒಂದೇ ನಮ್ಮ ಅಸ್ತಿತ್ವಕ್ಕೆ ಸಮರ್ಥನೆ. ಪ್ರತಿಯೊಬ್ಬಳ ಅಸ್ತಿತ್ವವು ಅರ್ಥಪೂರ್ಣ ಆಗುವುದು ತನ್ನ ಮಿತಿಗಳನ್ನು ಮೀರಿ ಹೊರಬರುವ ಸ್ವತಂತ್ರವಾಗಿ ಆಯ್ಕೆ ಮಾಡಿಕೊಂಡಂತಹ ಯೋಜನೆಗಳಲ್ಲಿ. ಹಾಗಾಗಿ ತನ್ನನ್ನು ತೊಡಗಿಸ್ಕೊಳ್ಬೇಕು. ಯಾವುಗಳಲ್ಲಿ? ಸ್ವತಂತ್ರವಾಗಿ ಆಯ್ಕೆ ಮಾಡಿಕೊಂಡ ಯೋಜನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಅದಮ್ಯ ಬಯಕೆಯನ್ನು ಹೊಂದಿದ್ದಾಗ ಮಾತ್ರ ಸ್ವತಂತ್ರವನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈ ಬಗೆಯ ಸ್ವಾತಂತ್ರ್ಯಗಳನ್ನು, ಆರ್ಥಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಧಾರ್ಮಿಕವಾದಂಥ ಸ್ವಾತಂತ್ರ್ಯ, ಕೌಟುಂಬಿಕ ಸ್ವಾತಂತ್ರ್ಯ ಅಲ್ವಾ, ಸಾಮಾಜಿಕ ಸ್ವಾತಂತ್ರ್ಯ, ಇಂಥ ಬಗೆಯ ಸ್ವಾತಂತ್ರ್ಯಗಳನ್ನು ನಿರಂತರವಾಗಿ ಶೋಧಿಸಬೇಕು, ಹುಡುಕಾಡಬೇಕು. ಆ ಹುಡುಕಾಡೋದ್ರ ಮೂಲಕವಾಗಿಯೇ ಸ್ವತಂತ್ರ ಆಗೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಅಥವಾ ಪ್ರತಿಯೊಬ್ಬಳು, ಪ್ರತಿಯೊಬ್ಬನು ಅಥವಾ ಅವಳ ಅಸ್ತಿತ್ವ ಅರ್ಥಪೂರ್ಣ ಆಗೋದು ಅವರ ಮಿತಿಗಳನ್ನು ಮೀರಿ ಹೊರಬರೋದ್ರಿಂದ. ಅವರು ತಮ್ಮ ಮಿತಿಗಳನ್ನು, ನಿರ್ಬಂಧಗಳನ್ನು ಮೀರಿ ಹೊರಗೆ ಬಂದು ಸ್ವತಂತ್ರವನ್ನು ಆಯ್ಕೆ ಮಾಡಿಕೊಂಡು ತಮಗೆ ಯಾವುದು ಸರಿ ಅನಿಸುತ್ತೆ ಅಂತಹ ಕೆಲಸಗಳಲ್ಲಿ, ಯೋಜನೆಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂಥ ಅದಮ್ಯವಾದಂಥ ಬಯಕೆಯನ್ನು ಹೊಂದಿದಾಗ ಮಾತ್ರ ಬಿಡುಗಡೆಯನ್ನು ಹೊಂದೋದಕ್ಕೆ ಸಾಧ್ಯ, ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಅಂತೇಳಿ ಅಸ್ತಿತ್ವವಾದದ ನೆಲೆಯಲ್ಲಿ ಬೋವಾ ಅವರು ಈ ವಿಚಾರವನ್ನು ಮಂಡಿಸ್ತಾರೆ. ಹೀಗೆ ಸ್ತ್ರೀ ಕೇಂದ್ರಿತವಾದಂಥ ಚಿಂತನೆಗೆ ಒಂದು ಸೈದ್ಧಾಂತಿಕ ಹಾಗೂ ವ್ಯಾಪಕವಾದಂತಹ ತಳಹದಿಯನ್ನು ಸಿಮೋನ್ ದ ಬೋವಾ ಒದಗಿಸಿಕೊಡ್ತಾರೆ. ಅವರ ದ್ವಿತೀಯ ಲಿಂಗ ಅಥವಾ ದ ಸೆಕೆಂಡ್ ಸೆಕ್ಸ್ ಎನ್ನುವಂತಹ ಕೃತಿಯಿಂದ ಎಲ್ಲ ಒಂದು ಸೈದ್ಧಾಂತಿಕವಾದಂತಹ ತಳಹದಿ ಸ್ತ್ರೀ ಕೇಂದ್ರಿತ ಚಿಂತನೆಗೆ ಸಿಗತ್ತೆ. ಈ 20ನೇ ಶತಮಾನದ ಉತ್ತರಾರ್ಧದಲ್ಲಿ ವಿಶೇಷವಾಗಿ ಅಮೆರಿಕ ಮತ್ತು ಫ್ರಾನ್ಸ್ ದೇಶಗಳಲ್ಲಿ ಸ್ತ್ರೀವಾದ ಎನ್ನುವಂಥದ್ದು ಶ್ರೀಮಂತವಾಗಿ ಮತ್ತು ಬಹುಮುಖಿಯಾಗಿ ಬೆಳೀತಾ ಬಂದಿದೆ. ಹಾಗೆಯೇ ಸಿಮೋನ್ ದ ಬೋವಾ ಅವರ ಹಾಗೇನೆ ಕೇಟ್ ಮಿಲೆಟ್ ಇವರು ಕೂಡ ಒಂದು ಕೃತಿಯನ್ನು ಬರೀತಾರೆ, ಸೆಕ್ಸುವಲ್ ಪಾಲಿಟಿಕ್ಸ್. ಇದು 1970ರಲ್ಲಿ ಪ್ರಕಟ ಆಗುತ್ತೆ. ಕೇಟ್ ಮಿಲೆಟ್ ಅವರು ಲೈಂಗಿಕ ರಾಜಕೀಯ ಎನ್ನುವಂಥ ಕೃತಿಯನ್ನು ಬರೀತಾರೆ. ಈ ಕೃತಿ ಒಂದು ಮೈಲಿಗಲ್ಲಾಗಿರ್ತಕ್ಕಂಥ ಕೃತಿ. ಈ ಕೃತಿಯಲ್ಲಿ ಕೇಟ್ ಮಿಲೆಟ್ ಅವರು ಸ್ತ್ರೀಯರ ಪಾರತಂತ್ರ್ಯಕ್ಕೆ ಕಾರಣವಾಗಿರುವಂಥದ್ದು ಪಿತೃಪ್ರಧಾನ ವ್ಯವಸ್ಥೆ, ಪ್ಯಾಟ್ರಿಯಾರ್ಕಿ ಎನ್ನುವಂಥದ್ದೇನಿದೆ, ಪಿತೃಪ್ರಧಾನ ವ್ಯವಸ್ಥೆ ಎನ್ನುವಂಥದ್ದೇನಿದೆ, ಇದು ಸ್ತ್ರೀಯನ್ನು ಪಾರತಂತ್ರ್ಯದಲ್ಲಿ ಇಡಲಿಕ್ಕೆ ಕಾರಣವಾಗಿರುವಂಥದ್ದು ಅಂಥೇಳಿ ವಾದವನ್ನು ಮಾಡ್ತಾರೆ. ವಾದ ಮಾಡ್ತಾ ಈ ಕೇಟ್ ಮಿಲೆಟ್ ಅವರು ರಾಜಕೀಯ ಎನ್ನುವಂಥ ಶಬ್ದಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ನೀಡ್ತಾಳೆ. ಏನಂದರೆ, ಎರಡು ಸಮುದಾಯಗಳ ನಡುವಿನ ಅಸಮಾನ ಅಧಿಕಾರ ಆಧಾರಿತ ಸಂಬಂಧವನ್ನು ನಾವು ರಾಜಕೀಯ ಅಂತ ಕರಿಬಹುದು. ರಾಜಕೀಯ ಅನ್ನೋದೇನೆಂದರೆ, ಎರಡು ಸಮುದಾಯಗಳ ನಡುವೆ ಅಸಮಾನವಾದ ಅಧಿಕಾರ, ಆ ಅಸಮಾನವಾದ ಅಧಿಕಾರದ ಆಧಾರದ ಮೇಲೆ ಸಂಬಂಧ ಇರೋದು. ಅಂದರೆ ಅಸಮಾನವಾದಂಥ ಅಧಿಕಾರವನ್ನು ಎಲ್ಲಿ ಕಾಣ್ತೇವೋ
ಅದು ರಾಜಕಾರಣ ಎನ್ನುವಂಥದ್ದು. ಈ ನೆಲೆಯಲ್ಲಿ ಸ್ತ್ರೀಯರು ಪುರುಷರ ಲೈಂಗಿಕ ರಾಜಕೀಯದ ಲಿಂಗ ರಾಜಕಾರಣದ ಬಲಿಪಶುಗಳಾಗಿ ಬಹಳಷ್ಟು ಕಾಲದಿಂದಲೂ ಬದುಕ್ತಾ ಇದ್ದಾರೆ. ಪುರುಷರಿಂದ ಏನು ನಿರ್ಧರಿಸಲ್ಪಟ್ಟಿದ್ದಂತಹ ಸಿದ್ಧವಾದ ಪಡಿಯಚ್ಚುಗಳ ಒಳಗೆ ಸ್ತ್ರೀಯರು ಬದುಕ್ತಾ ಇದ್ದಾರೆ. ಈ ಪುರುಷರು ಅನಾದಿ ಕಾಲದಿಂದಲೂ ಕೂಡ ಕಟ್ಟಳೆಗಳನ್ನು, ಸ್ತ್ರೀಯ ಮೇಲೆ ನಿಷೇಧಗಳನ್ನು ಹೇರ್ತಾನೆ ಬಂದಿದ್ದಾರೆ. ಅವಳಿಗೆ ಯಾವ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ. ಹಾಗಾಗಿ ಪುರುಷರು ಏನು ನಿರ್ಧರಿಸ್ತಾ ಬಂದಿದ್ದಾರೆ, ಇಂತಹ ಅವರಿಂದ ನಿರ್ಧರಿಸಲ್ಪಟ್ಟಂತಹ ಪಡಿಯಚ್ಚುಗಳ ಒಳಗೆ ಅವರು ಬದುಕನ್ನು ಸಾಗಿಸ್ತಾ ಬರಬೇಕಂತ ಒಂದು ಅನಿವಾರ್ಯ ಸ್ಥಿತಿಗೆ ಸಿಲುಕಿ ಹಾಕ್ಕೊಂಡ್ರು. ಹಾಗಾಗಿ ಅವರು ಪಾರತಂತ್ರ್ಯದ ಒಳಗೆ ಇರಬೇಕಾಗದೆ ಸ್ತ್ರೀಯರಿಗೆ ಸ್ವತಂತ್ರ ಎನ್ನುವಂಥದ್ದು ಇಲ್ಲ. ಹಾಗಾಗಿ ಸ್ತ್ರೀಯರ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥದ್ದು ಯಾವುದು ಅಂದರೆ ಪಿತೃಪ್ರಧಾನವಾದಂಥ ವ್ಯವಸ್ಥೆ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಆ ತೀರ್ಮಾನಕ್ಕೆ ಅವರು ಬರ್ತಾರೆ. ಇನ್ನು ಸಿಮೋನ್ ದ ಬೋವಾ, ಕೇಟ್ ಮಿಲೆಟ್ಟೋ, ಜರ್ಮೇನ್ ಗ್ರಿಯರ್ ಮೊದಲಾದವರೆಲ್ಲ ಸ್ತ್ರೀ ಚಿಂತನೆಯಲ್ಲಿ ಮಾತ್ರ ಅಲ್ಲದೆ ಸಾಮಾಜಿಕ ರಾಜಕೀಯ ಚಳುವಳಿಯಲ್ಲೂ ಕೂಡ ಸ್ತ್ರೀಯರು ನೇರವಾಗಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ ವಾದ ಮಾಡ್ತಾರೆ. ಹೋರಾಟಗಳ ಮೂಲಕ ಬಿಡುಗಡೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಅವರು ರಾಜಕೀಯ ಮತ್ತು ಸಾಮಾಜಿಕ ಚಳುವಳಿಗಳಲ್ಲಿ ಭಾಗವಹಿಸಬೇಕು, ನೇರವಾಗಿ ತೊಡಗಿಸ್ಕೊಳ್ಬೇಕು. ಇಲ್ಲ ಅಂದರೆ ಬರೀ ಮನೆಯ ಒಳಗೆ ಗೋಡೆಗಳ ಮಧ್ಯೆ ಇದ್ದರೆ ಅವರು ಯಾವ ಸ್ವಾತಂತ್ರ್ಯವನ್ನು ಮತ್ತು ಬಿಡುಗಡೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅವರ ವಿಚಾರ ಆಗಿತ್ತು. ಹಾಗಾಗಿ ಸಿಮೋನ್ ದ ಬೋವಾ ಇರ್ಬೋದು, ಕೇಟ್ ಮಿಲೆಟ್ ಇರ್ಬೋದು, ಇವ್ರ ದೃಷ್ಟಿಯಲ್ಲಿ ಸ್ತ್ರೀಯರು ಅಲ್ಪಸಂಖ್ಯಾತರಲ್ಲ. ಆದರೂ ಕೂಡ ಇತರ ಧಾರ್ಮಿಕ, ಭಾಷಿಕ, ವರ್ಣೀಯ ಅಲ್ಪಸಂಖ್ಯಾತರ ಹಾಗೆ ಸಮಾಜದಲ್ಲಿ ಸ್ತ್ರೀಯರು ಶೋಷಣೆಗೆ ಒಳಪಡ್ತಾ ಇದ್ದಾರೆ. ಅಧಿಕಾರ, ಶಿಕ್ಷಣ, ಸಮೂಹ ಮಾಧ್ಯಮದ ಕ್ಷೇತ್ರಗಳಲ್ಲಿ ಒಂದು ಪರಿಧೀಯ ಸ್ಥಿತಿಗೆ ಸ್ತ್ರೀಯರು ತಳ್ಳಲ್ಪಟ್ಟಿದ್ದಾರೆ. ಆದ್ದರಿಂದ ಇತರ ಅಲ್ಪಸಂಖ್ಯಾತರ ಹಾಗೆ ಸ್ತ್ರೀಯರೂ ಕೂಡ ಸಂಘಟಿತರಾಗಿ ಸಾಂಘಿಕವಾಗಿ ತಮ್ಮ ಹಕ್ಕು ಬಾಧ್ಯತೆಗಳಿಗಾಗಿ ಹೋರಾಟವನ್ನು ಮಾಡಬೇಕು. ಸ್ತ್ರೀಯರು ಸಂಘಟಿತರಾಗಬೇಕು. ಒಂದು ಸಾಂಘಿಕವಾದ ಹೋರಾಟದ ಮೂಲಕವಾಗಿ ಅವರು ತಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದರೆ ಸಾಧ್ಯ ಆಗೋದಿಲ್ಲ. ಸ್ತ್ರೀಯರು ಅಲ್ಪಸಂಖ್ಯಾತರಲ್ಲ, ಆದರೂ ಕೂಡ ಅಲ್ಪಸಂಖ್ಯಾತರ ಹಾಗೆ ಅವರನ್ನು ನೋಡಲಾಗ್ತಾ ಇದೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಬೋವಾ ಅವರು ತಮ್ಮ ವಾದವನ್ನು ಮುಂದುವರಿಸ್ತಾ ಮಿಲೆಟ್ ಲಿಂಗಭೇದಕ್ಕೂ ಲಿಂಗ ಪ್ರಜ್ಞೆಗೂ ಇರುವ ವ್ಯತ್ಯಾಸವನ್ನು ಪ್ರಬಲವಾಗಿ ಮಂಡಿಸ್ತಾಳೆ. ಬೋವಾ ಅವರು ವಾದವನ್ನು ಮುಂದುವರಿಸಿ ಈ ಸೆಕ್ಸ್ ಮತ್ತು ಜೆಂಡರ್ಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಮಿಲೆಟ್ ಅವರು ಪ್ರಬಲವಾಗಿ ಮಂಡಿಸುವಂಥದ್ದನ್ನು ನಾವು ಕಾಣ್ತೇವೆ. ಹೇಗೆಂದರೆ ಲಿಂಗಭೇದವು ಜೈವಿಕವಾಗಿ ನಿರ್ಧರಿಸಲ್ಪಟ್ಟಿದ್ರೆ ಈ ಲಿಂಗ ಪ್ರಜ್ಞೆ ಎನ್ನುವುದನ್ನು ಶಿಕ್ಷಣ, ಸಂಸ್ಕೃತಿ, ಮತಧರ್ಮಾಚರಣೆಗಳು ಮತ್ತು ನಂಬಿಕೆಗಳು ರೂಪಿಸ್ತವೆ. ಲಿಂಗಭೇದ ಅನ್ನೋದು ಜೈವಿಕವಾಗಿ ನಿರ್ಧರಿಸಲ್ಪಟ್ಟಿರುತ್ತೆ. ಗಂಡು ಮತ್ತು ಹೆಣ್ಣಿನ ನಡುವೆ ಜೈವಿಕ ವ್ಯತ್ಯಾಸಗಳು, ಭಿನ್ನತೆಗಳಿರ್ತಾವಲ್ಲ ಅದು. ಆದರೆ ಶಿಕ್ಷಣ, ಸಂಸ್ಕೃತಿ, ಮತಧರ್ಮಾಚರಣೆ ಮತ್ತು ನಂಬಿಕೆಗಳಿಂದವೇ ಒಂದು ಸಮಾಜ ರೂಪಿಸಿರುವಂಥವು ಇವೆಲ್ಲ ಇವು ಲಿಂಗ ಪ್ರಜ್ಞೆಯನ್ನೇ ರೂಪಿಸ್ತವೆ. ಹಾಗಾಗಿ ತಮ್ಮ ವಾದದ ಸಮರ್ಥನೆಗಾಗಿ ಕೇಟ್ ಮಿಲೆಟ್ ಅವರು ಸಾಕ್ಷ್ಯದ ರೀತಿಯಲ್ಲಿ 20ನೇ ಶತಮಾನದ ಪ್ರಸಿದ್ಧ ಕಾದಂಬರಿಕಾರರಾದ ಹೆನ್ರಿ ಮಿಲ್ಲರ್, ಡಿ.ಎಚ್. ಲಾರೆನ್ಸ್, ನಾರ್ಮನ್ ಮೇಲರ್ ಮೊದಲಾದಂಥವರ ಕಾದಂಬರಿಗಳನ್ನು ವಿಶ್ಲೇಷಣೆ ಮಾಡ್ತಾ ಅವರು ತಮ್ಮ ಕೃತಿಗಳಲ್ಲಿ ಚಿತ್ರಿಸಿರುವಂತಹ ಸ್ತ್ರೀ ಪಾತ್ರಗಳು ಮತ್ತು ಸ್ತ್ರೀ ಪುರುಷರ ಸಂಬಂಧಗಳು ಹೇಗೆ ಕೆಲವೊಮ್ಮೆ ನೇರವಾಗಿ ಮತ್ತು ಕೆಲವೊಮ್ಮೆ ಪರೋಕ್ಷವಾಗಿ ಲಿಂಗ ರಾಜಕಾರಣದಿಂದ ಅಥವಾ ಲೈಂಗಿಕ ರಾಜಕೀಯದಿಂದ ಪ್ರಭಾವಿತವಾಗಿವೆ ಎನ್ನುವ ವಿಚಾರವನ್ನು ದಾಖಲಿಸ್ತಾ ಹೋಗ್ತಾರೆ. ಹೀಗೆ ಸಿಮೋನ್ ದ ಬೋವಾ ಮತ್ತು ಕೇಟ್ ಮಿಲೆಟ್ ಬಹಳ ವಿವರವಾಗಿ ತಮ್ಮ ಪ್ರಬಂಧಗಳಲ್ಲಿ ಈ ಸ್ತ್ರೀ ನಿಷ್ಠವಾದಂತಹ ವಿಚಾರಗಳನ್ನು, ಸ್ತ್ರೀವಾದವನ್ನು ಸಮರ್ಥನೆ ಮಾಡ್ತಾ ಹೋಗುವಂಥದ್ದನ್ನು ಮತ್ತು ಕೃತಿಗಳನ್ನು ಇಟ್ಟುಕೊಂಡು
ಯಾವ ರೀತಿಯಲ್ಲಿ ಪುರುಷ ಆ, ಆ, ರಚಿತವಾದಂತಹ ಕೃತಿಗಳಲ್ಲಿ ಈ ರೀತಿ ಸ್ತ್ರೀಯನ್ನು ಪರಾಧೀನಗೊಳಿಸಿದ್ದನ್ನು ಸಮರ್ಥನೆಗೊಳಿಸುವಂತಹ ಸಂಗತಿಗಳನ್ನು ಚರ್ಚೆ ಮಾಡ್ತಾ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಇನ್ನು ಉಳಿದ ವಿಚಾರಗಳನ್ನು ಮುಂದಿನ ಸೆಷನ್ನಲ್ಲಿ ನಾವು ನೋಡೋಣ. ಧನ್ಯವಾದಗಳು.